ನಮಸ್ಕಾರ ಗೆಳತಿಯರೇ. ಈಗ ಸಾಲ ತೀರಿಸುವ ವಿಚಾರವಾಗಿ ಹೇಳುತ್ತಿದ್ದೇನೆ. ನಿಮ್ಮ ಸಾಲ ಬೇಗ ತೀರಬೇಕೆಂದರೆ ಈ ಹನುಮಪ್ಪನ ಪೂಜೆಯನ್ನು ಮಾಡಿ ನೋಡಿ. ಒಂದು ಸಲ ತೀರುತ್ತದೆ, ಖಂಡಿತವಾಗಲೂ ತೀರುತ್ತದೆ. ಶನಿವಾರದ ದಿನ ಬೇಗ ಸ್ನಾನ ಮಾಡಿ 11 ವೀಳ್ಯದೆಲೆ ಅಥವಾ ಆಲದ ಮರದ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ತುಳಸಿ ಕಡ್ಡಿಯಿಂದ ಕೇಸರಿ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತೊಗೊಂಬಂದು ಸ್ವಲ್ಪ ನೀರು ಹಾಕಿ ಕಲಸಿ ಅದರಿಂದ ಶ್ರೀರಾಮ್ ಅಂತ ಬರೀಬೇಕು. ಒಂದೊಂದು ಎಲೆ ಮೇಲೆ ಶ್ರೀರಾಮ್ ಅಂತ ಬರೆದು ನಿಮಗೆ ಬೇಡ್ಕೋಬೇಕು. ನಿಮಗೇನು ಕಷ್ಟದ ಸಾಲ ತೀರಿಸೋದಕ್ಕಾಗಿ ಬೇಡಿಕೊಂಡು ಎಲೆಗಳನ್ನೆಲ್ಲ ದೂರ ಇಡಬೇಕು. ಅಂದ್ರ ಮ್ಯಾಗಿದ್ದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಅವು ಒಣಗು ಮಠ ಬೇರೆ ಒಂದು ತಾಟಲ್ಲಿ ಅಥವಾ ಹನುಮಪ್ಪನ ಫೋಟೋ ಮುಂದೆ ತಾಟಲ್ಲಿ ಅಥವಾ ಒಂದು ಕಟ್ಟೆ ಮೇಲೆ ಇಡಬೇಕು. ಇಟ್ಟು ಎಲ್ಲ ಶ್ರೀರಾಮ್ ಅಂತ ಬರೆದು ಆ ಎಲೆಗಳನ್ನೆಲ್ಲ ಜೋಡಿಸಿ ನಿಮಗೇನು ಕಷ್ಟ ಇದೆ ಸಾಲ ತೀರಿಸೋದಕ್ಕೆ ಅಂತ ಬೇಡಿಕೊಂಡು ಎಲೆಗಳನ್ನೆಲ್ಲ ಜೋಡಿಸಿ ದಕ್ಷಿಣೆ ಸಮೇತ ತಾಂಬೂಲ ದಕ್ಷಿಣೆ ಸಮೇತ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲಿ ಭಟ್ರಿರ್ತಾರಲ್ಲ ಅವ್ರ ಕಡೆಯಲ್ಲಿ ಕೊಡಬೇಕು. ಅದನ್ನು ಅವರು ಹನುಮಪ್ಪನ ಪಾದದಲ್ಲಿ ಇಡಂತ ಹೇಳಬೇಕು. ಹನುಮಪ್ಪನ ಪಾದದಲ್ಲಿ ಈ ಥರ 21 ಶನಿವಾರ ಮಾಡಬೇಕು. 11 ಎಲೆ 21 ಶನಿವಾರ. ಆಲದ ಮರದ ಎಲೆ ಅಥವಾ ವೀಳ್ಯದೆಲೆ ಯಾವುದಾದ್ರೂ ಎಲೆ ಇರ್ಬೋದು. ವೀಳ್ಯದೆಲೆ ಮಾಡಿದ್ರೆ ವೀಳ್ಯದೆಲೆಯೇ ಮಾಡಬೇಕು ವಾರ. ಆಲದ ಮರದ ಎಲೆ ಮಾಡಿದರೆ ಆಲದ ಮರದ ಎಲೆಯೇ ಮಾಡಬೇಕು ವಾರ. ಒಮ್ಮೆ ಈ ಎಲೆ ಒಮ್ಮೆ ಆ ಎಲೆ ತೊಗೊಂಬರ್ಬಾರ್ದು. ಒಂದೇ ಥರ ಎಲೆ 11 ಎಲೆ ತೊಗೊಂಬಂದು ಈ ರೀತಿ ಶ್ರೀರಾಮ್ ಅಂತ ಬರೆದು ಅವನ್ನ ಹನುಮಪ್ಪಗೆ ಗುಡಿಗೆ ಹೋಗಿ ದಕ್ಷಿಣೆ ಸಮೇತ ಅರ್ಚಕರಿಗೆ ಕೊಟ್ಟು ಅವನ್ನ ಹನುಮಪ್ಪನ ಪಾದದಲ್ಲಿ ಇಡಿ ಅಂತ ಹೇಳಿ ಕೊಟ್ಟು ಬರಬೇಕು. ಹೆಣ್ಮಕ್ಳು ಮುಟ್ಟಾದರೆ 5 ದಿನ ಬಿಡಬೇಕು. ಅಕಸ್ಮಾತ್ ಆ ವಾರ ಬಂದರೆ ಬಿಟ್ಟು ಮುಂದಿನ ವಾರ ಮಾಡಬೇಕು. ಇಲ್ಲ ಗಂಡ್ಮಕ್ಳು ಅಂದರೆ ವಾರ ಒಟ್ಟು 21 ವಾರ ಮಾಡಬೇಕು. 21 ವಾರ ಮಾಡುವುದರೊಳಗಾಗಿ ನಿಮ್ಮ ಸಾಲ ಹೇಗಾದರೂ ಒಂದು ತೀರುತ್ತೆ. ಏನಾದರೂ ಒಂದು ನಿಮಗೆ ಅವನು ಹನುಮಪ್ಪನ ಸಹಾಯ ಮಾಡ್ತಾನೆ. ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಸಾಲ ತೀರುವ ಹಾಗೆ ಮಾಡ್ತಾರೆ ಅವರು. ಇದು ನಮಗೆ ನಿಶ್ಚಿತವಾದ ಫಲ. ಇದು ನನಗೂ ಅನುಭವವಾದ ಫಲ ನೋಡಿ. ಈ ಥರ ನಾನು ಮಾಲೆ ಹಾಕಿ ಮನೆಯಲ್ಲೇ ಪೂಜೆ ಮಾಡಿದ್ದೆ. ಅವನಿಗೆ ಉದ್ದಿನ ವಡ ಆಮೇಲೆ ವೀಳ್ಯದೆಲೆ ಹಾರ ಅಂದರೆ ತುಂಬ ಇಷ್ಟ. ಕೇಸರಿ ಅಂತ ಬರೆದಿದ್ದಂದರೆ ತುಂಬ ಇಷ್ಟ. ನೀವು ಶ್ರೀರಾಮ್ ಅಂತ ಬರೆಯುವಾಗ ನಿಮ್ಮ ಮನದಲ್ಲಿ ಏನಿದೆ, ಸಾಲ ಇದೆ, ಎಷ್ಟು ಸಾಲ ಇದೆ, ಏನು ತೀರಿಸ್ಕೋಬೇಕು ಅದನ್ನೆಲ್ಲ ನೀವು ಬೇಡ್ಕೋಬೇಕು. ಶ್ರೀರಾಮ್ ಅಂತ ಬರೆಯುವಾಗ ಎಲ್ಲ ಇಟ್ಟು ಬೇಡ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ದೇವ್ರಿಗೆ ಬೇಡ್ಕೋಬೇಕು. ನನ್ನ ಇಷ್ಟು ಸಾಲ ಇದೆ ತೀರಬೇಕು ಅಂತ ಬೇಡ್ಕೊಂಡು ಈ ಮಂತ್ರವನ್ನು ಹೇಳಬೇಕು 21 ಸಾರಿ. ಹನುಮತಃ ರಾಮದೂತ ಸ್ವಾಹ. ಹನುಮತಃ ರಾಮದೂತ ಸ್ವಾಹ. ಹನುಮತಃ ರಾಮದೂತ ಸ್ವಾಹ. ಹನುಮತಃ ರಾಮದೂತ ಸ್ವಾಹ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ನಿಮ್ಮ ಕಷ್ಟ ಸಾಲ ಏನಿದೆಯಲ್ಲ ಹೇಳ್ಕೊಂಡು ಹನುಮಪ್ಪಗೆ ಗುಡಿಗೆ ಅರ್ಚಕರ ಕೈಯಲ್ಲಿ ಕೊಟ್ಟು ಒಂದು ಪಾದದಡಿ ಇಡಿ ಅಂತ ಹೇಳಿ ಬೇಡ್ಕೊಂಡು ಬರಬೇಕು. ಈ 21 ವಾರ ಆಗೋದ್ರೊಳಗಾಗಿ ನಿಮ್ಮ ಸಾಲ ತೀರುತ್ತದೆ. ಹೇಗಾದರೂ ಒಂದು ಸಹಾಯ ಮಾಡಿ ನಿಮ್ಮ ಸಾಲ ತೀರೋ ಹಾಗೆ ಮಾಡೇ ಮಾಡ್ತಾನೆ. ಇದು ನನಗೂ ಅನುಭವವಾದ ವೃತ್ತ. ನನಗೊಬ್ರು ಹೇಳಿದರು, ಈ ಥರ ಮಾಡಿ ವೀಳ್ಯದೆಲೆಯಲ್ಲಿ ಶ್ರೀರಾಮ್ ಅಂತ ಬರೆದು ಹನುಮಪ್ಪನ ಗುಡಿಗೆ ಕೊಟ್ಟು ಬರ್ರಿ ಅಂತ. ಆ ರೀತಿ ಮಾಡಿದ್ದಕ್ಕೆ ನಮ್ಮದು ಸ್ವಲ್ಪ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಇದನ್ನು ನೀವು ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ.